ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದರ ಹೆಸರು ವೆಜ್ ಸ್ಯಾಂಡ್ವಿಚ್. ಭಾಳ ಸಿಂಪಲ್, ಈಸಿ, ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ, ಹಾಗೆ ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ರೆಸಿಪಿ. ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್ 1 ಪೌಂಡ್. ಹಾಗೆ ತರಕಾರಿಗಳು ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊನ ಸ್ಲೈಸಸ್ ಕಟ್ ಮಾಡಿದ್ದೀನಿ, ಟೊಮೆಟೊ ಕೆಚಪ್ ಇಟ್ಕೊಂಡಿದ್ದೀನಿ, ಹಾಗೆ ಚಿಲ್ಲಿ ಸಾಸ್, ಬಟರ್ ಸ್ಲೈಸಸ್ ಇಟ್ಕೊಂಡಿದ್ದೀನಿ, ಹಾಗೆ ಸ್ಯಾಂಡ್ವಿಚ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಬ್ರೆಡ್ ತೊಗೊಂಡು 2 ಸ್ಲೈಸು ಫಸ್ಟ್ ಅದ್ರ ಮೇಲೆ ನಾನು ಚಿಲ್ಲಿ ಸಾಸ್ನ ಹಾಕ್ಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡು ಹಚ್ಚಿದ್ರೆ ಸಾಕಾಗುತ್ತೆ. ನಂತರ ಅದಾದಮೇಲೆ ಇಲ್ಲಿ ನಾನು ಸ್ಯಾಂಡ್ವಿಚ್ ಕ್ರೀಮ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊತೀನಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಸಮನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಚಾಕು ಅಥವಾ ಸ್ಪೂನ್ ತೊಗೊಂಡು ಎಲ್ಲ ಕಡೆನೂ ಒಂದೇ ಸಮನಾಗಿ ಹಚ್ಕೊಳ್ಳಿ. ಇದಾದ ನಂತರ ಟೊಮೆಟೊ ಕೆಚಪ್ನ ಹಾಕ್ಕೊಳ್ಳಿ. ಟೊಮೆಟೊ ಕೆಚಪ್ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ಸ್ವೀಟ್ನೆಸ್ ಕೂಡ ಇರುತ್ತೆ, ಹಾಗೆ ಲೈಟಾಗಿ ಹುಳಿ ಅಂಶ ಕೂಡ ಇರುತ್ತೆ. ಸೊ ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಕೂಡ ಹಾಕ್ಕೊಂಡು ಹಚ್ಕೊತಾ ಇದ್ದೀನಿ. ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ವೆಜಿಟೇಬಲ್ಸ್ನ ಇಟ್ಕೋಬೋದು ಲೇಯರ್ ಬೈ ಲೇಯರು. ನೋಡಿ, ಇದು ನೀಟಾಗಿ ಸ್ಪ್ರೆಡ್ ಆಯ್ತು. ಈಗ ನೆಕ್ಸ್ಟು ನಾನು ವೆಜಿಟೇಬಲ್ಸ್ ಇಡ್ತಾ ಇದ್ದೀನಿ. ಮೊದಲಿಗೆ ಕ್ಯಾಪ್ಸಿಕಮ್ ಇಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಯಾವ ಕಲರ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊ ಬಂದು ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ, ಬಿಕಾಸ್ ಜಾಸ್ತಿ ಹುಳಿ ಇರಲ್ಲ. ಆ್ಯಂಡ್ ಟೊಮೆಟೊ ಸಾಸ್ ಯೂಸ್ ಮಾಡಿರೋದ್ರಿಂದ ಮತ್ತು ಹುಳಿ ಟೊಮೆಟೊ ಇಟ್ಟರೆ ಚೆನ್ನಾಗಿರಲ್ಲ. ಸೊ ಜಾಮ್ ಟೊಮೆಟೊ ಯೂಸ್ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಸ್ಲೈಸಸ್ನ ಇಡ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ, ಅಂದರೆ ಮತ್ತೆ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಬಟರ್ ಸ್ಲೈಸಸ್ನ ಇಟ್ಟಿದ್ದೀನಿ. ನೀವು ಬಟರ್ ಸ್ಲೈಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇನ್ನೊಂದು ಸ್ಲೈಸ್ ಬ್ರೆಡ್ನ ಇದ್ರ ಮೇಲೆ ಮುಚ್ಚಿ ತವದ ಮೇಲೆ ಇಟ್ಕೊಂಡು 2 ಸೈಡ್ ಬೆಣ್ಣೆ ಹಚ್ಕೊಂಡು ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಿಮಗೆ ಸ್ಯಾಂಡ್ವಿಚ್ ಮೇಕರ್ ಬೇಕು ಅಂತ ಏನೂ ಇಲ್ಲ, ತವದ ಮೇಲೆ ಬಹಳ ಸಿಂಪಲ್ಲಾಗಿ ಮಾಡ್ಬೋದು. ಇದು ನೋಡಿ, ಈಗ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಮಗುಚ್ಕೊಂಡು ಬೇಯಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪ್ ಮಾಡ್ಕೊಳ್ಳಿ. ಸರ್ವ್ ಮಾಡೋವಾಗ ಮಧ್ಯ ಕಟ್ ಮಾಡಿಬಿಟ್ಟು ಸಾಸ್ ಜೊತೆ ಸರ್ವ್ ಮಾಡಿ. ಟೀ ಟೈಮ್, ಕಾಫಿ ಟೈಮಲ್ಲಿ ಸರ್ವ್ ಮಾಡ್ಬೋದು. ಇದು ಮಕ್ಳಿಗೆ ಮಾತ್ರ ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ದೊಡ್ಡೋರು ಕೂಡ ಸ್ನ್ಯಾಕ್ಸ್ ಕೇಳ್ತಾರಲ್ವ. ಸೊ ದೊಡ್ಡೋರ್ಗಾಗಿನೂ ಬಹಳ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್